ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. MLC ಆರ್ಗ್ಯಾನಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಿಂದ ಇವತ್ತು ನಾವು ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ಹಳೆ ಕೆಂಚನಗುಡ್ಡ ಅನ್ನೋಂಥ ಒಂದು ಊರಲ್ಲಿದ್ದೀವಿ. ನಮ್ಮ ಜೊತೆ ರೈತರಾದಂಥ ಕೃಷ್ಣಮೂರ್ತಿ ಸರ್ ಇದ್ದಾರೆ. ಕೃಷ್ಣಮೂರ್ತಿ ಸರ್ ನಮಸ್ಕಾರ. ನಮಸ್ಕಾರ ಸರ್. ನೋಡಿ ಸ್ನೇಹಿತರೆ, ನಾವು ಇವರ ಒಂದೂವರೆ ಎಕರೆ ಗದ್ದೆಗೆ ಈಗ ನಾವು MLC ಉತ್ಪನ್ನಗಳನ್ನ ಕೊಟ್ಟಿದ್ದೇವೆ. ಕಳೆದ ವರ್ಷ ಈ 1.5 ಎಕರೆನಲ್ಲಿ ಅವರು 72 ಚೀಲ ಒಂದು ಇಳುವರಿಯನ್ನು ತೊಗೊಂಡಿದ್ರು. ಸೊ ಭತ್ತದ ಇಳುವರಿಯನ್ನು ತೊಗೊಂಡಿದ್ದಾರೆ. ಹಾಗೆ ಅದರ ಖರ್ಚು ಎಷ್ಟು ಬಂದಿದೆ ಮತ್ತು ಈ ವರ್ಷ ಈ ಉತ್ಪನ್ನಗಳನ್ನ ಬಳಸ್ತಾ ಇದ್ದಾರೆ, ಹೇಗೆ ಅನಿಸಿದೆ ಅಂತಕ್ಕಂಥದ್ದನ್ನು ನಾವು ಕೃಷ್ಣಮೂರ್ತಿ ಸರ್ ಕಡೆಯಿಂದ ಕೇಳೋಣ. ಸರ್, ತಾವು ಹೇಳ್ತಾ ಇದ್ರಿ ಹೋದ ವರ್ಷ 72 ಚೀಲ ಬೆಳೆದಿದ್ವಿ ಅಂತ. ಹಾಗೆ ಈ 72 ಚೀಲ ಬೆಳಿಲಿಕ್ಕೆ ಹೋದ ವರ್ಷ ಎಷ್ಟು ಖರ್ಚು ಮಾಡಿದ್ರಿ ಮತ್ತು ಎಲ್ಲ ಸಂಪೂರ್ಣವಾಗಿ ಕೆಮಿಕಲ್ ಮಾಡಿದ್ರಿ ಅಂತ ಕೇಳಿದ್ವಿ. ಎಸ್ ಸರ್. ಹೋದ ವರ್ಷ ಪುಡಿ ಮತ್ತು ಸ್ಪ್ರೇಗೆ ನಾವು 26,000 ರೂಪಾಯಿ ಖರ್ಚು ಮಾಡಿದ್ವಿ. ಈ 1.5 ಎಕರೆ 26,000 ಖರ್ಚಾಗಿತ್ತು. ಖರ್ಚು ಮಾಡಿದ್ವಿ. ಓಕೆ. ಈ ಸಲ ನಾವು MLC ಪ್ರಾಡಕ್ಟ್ ಸೇರಿಸಿದ್ರೆ ಕೇವಲ 12 ಚೀಲ ಪುಡಿ ಮತ್ತು 6,000 ರೂಪಾಯಿದು MLC ಕಿಟ್ ಬಳಸಿದ್ವಿ. ಕೇವಲ 18,000 ರೂಪಾಯಿದಲ್ಲಿ ನಾವು ಎಲ್ಲ ಕಂಪ್ಲೀಟ್ 1.5 ಎಕರೆಗೆ ನಾವು ಬಳಸಿದ್ವಿ ಸರ್. ಹೋದ ಬೆಳೆಗೆ ಈ ಬೆಳೆ ಕಂಪೇರ್ ಮಾಡಿದ್ರೆ 8,000 ರೂಪಾಯಿ ನಮ್ಗೆ ಉಳಿತಾಯ ಆದಂತಾಗಿದೆ ಸರ್. ಓಕೆ. ಅಂದ್ರೆ MLCದು 6,000 ರೂಪಾಯಿ ಖರ್ಚು ಮಾಡಿದ್ರಿ, ಉಳಿದಂತ 12,000 ರೂಪಾಯಿ ಕೆಮಿಕಲ್ ಖರ್ಚು ಮಾಡಿದ್ರಿ, ಅಂದ್ರೆ ತಳಗೊಬ್ಬರಗಳನ್ನ ಕೊಟ್ಟಿದ್ರಿ. ಓಕೆ. ಸೊ ಹಾಗೆ ಹುಳುಗಳಿಗೆ ಮತ್ತು ಫಂಗಸ್ ಏನಾರು ಸ್ಪ್ರೇ ಮಾಡಿದ್ರೆ ಸರ್? ಇಲ್ಲ, ಏನು ಮಾಡಿಲ್ಲ ಸರ್. ನಾವು ಇದನ್ನೇ MLC ಕಂಪನಿ ಪ್ರಾಡಕ್ಟ್ ನಾವು ಸ್ಪ್ರೇ ಮಾಡಿದ್ದೀವಿ. ನಮ್ಮ ಬೆಳೆ ಚೆನ್ನಾಗಿ ಉತ್ತಮವಾಗಿ ಬಂದಿದೆ ಸರ್. ಈಗ ನಾವು 85ರಿಂದ 90 ಚೀಲವರೆಗೆ ಇಳುವರಿ ಬರುವ ನಿರೀಕ್ಷೆಯನ್ನು ಹೊಂದಿದ್ದೀವಿ ಸರ್. ಓಕೆ ಓಕೆ. ಈ ಲಾಸ್ಟ್ ಟೈಮ್ 72 ಚೀಲ ಬಂದಿತ್ತು, ಈಗ 85ರಿಂದ 90ವರೆಗೂ ಬರ್ಬೋದು ಅಂತ ಅನಿಸ್ತಾ ಇದೆ. ಓಕೆ. ಸೊ ಈಗ ಆಲ್ರೆಡಿ ಲಾಸ್ಟ್ ಟೈಮ್ ಹೇಳ್ತಾ ಇದ್ರಿ ನೀವು ಬಹಳಷ್ಟು ಬಡ್ಡೆ ಕೂಡ ಜಾಸ್ತಿ ಇದೆ ಅಂತೇಳಿ, ಟಿಲ್ಲರ್ಸ್ ಜಾಸ್ತಿ ಇದೆ ಅಂತ. ಹಾಗೆ ತೆನೆ ಎಷ್ಟು ಉದ್ದ ಬಂದಿರ್ಬೋದು ಸರ್? ತೆನೆ 9 ಇಂಚುವರೆಗೆ ಇದೆ ಸರ್. 9 ಇಂಚಿನ ತನಕ ಕೂಡ ತೆನೆ ಇದೆ. ಓಕೆ ಓಕೆ. ಅದರಿಂದ ಮತ್ತೆ ಇಳುವರಿನೂ ಜಾಸ್ತಿ ಆಗೋ ನಿರೀಕ್ಷೆ ಇದೆ. ಓಕೆ. ಮತ್ತೆ ಬಡ್ಡೆನೂ ಜಾಸ್ತಿ ಆಗಿದೆಯಲ್ಲ, ಟಿಲ್ಲರ್ ಜಾಸ್ತಿ ಇರೋದ್ರಿಂದನೂ ನಮಗೆ ಭೂಮಿ ತಾಯಿ ಹೆಚ್ಚಿನ ಇಳುವರಿ ಕೊಡಬಲ್ಲಬಹುದು ಅನ್ನೋ ಒಂದು ನಿರೀಕ್ಷೆ ಇದೆ. ಓಕೆ ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. MLC ಆರ್ಗ್ಯಾನಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಿಂದ ಇವತ್ತು ನಾವು ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ಹಳೆ ಕೆಂಚನಗುಡ್ಡ ಅನ್ನೋಂಥ ಒಂದು ಗ್ರಾಮದಲ್ಲಿದ್ದೀವಿ. ನಾವು ಕೃಷ್ಣಮೂರ್ತಿ ಸರ್ ಅನ್ನೋ ಈ ರೈತರ 1.5 ಎಕರೆ ಗದ್ದೆಗೆ ನಮ್ಮ MLC ಉತ್ಪನ್ನಗಳನ್ನ ಕೊಟ್ಟಿದ್ವಿ. ಈಗ ಆಲ್ರೆಡಿ ನಾವು ಎಷ್ಟು ಮರಿ ಇದೆ ಅಂತಕ್ಕಂಥ ಒಂದು ವಿಡಿಯೋ ಕೂಡ ಈಗ ಆಲ್ರೆಡಿ ನಾವು ಹಾಕಿದ್ವಿ. ಕಡಿಮೆ ಅಂದರೆ 55ರಿಂದ 76 ಮರಿವರೆಗೂ ಕೂಡ ಈ ಒಂದು ಗದ್ದೆನಲ್ಲಿ ನಾವು ನೋಡಿದ್ವಿ. ಪಕ್ಕದ ಗದ್ದೆ, ಇದೇ ಗಂಗಾ ಕಾವೇರಿ ಹಾಕಿರ್ತಕ್ಕಂಥ ಪಕ್ಕದ ಗದ್ದೆಯಲ್ಲಿ ಕೇವಲ 41-42 ಮರಿಗಳಿದ್ವು. ಆದರೆ ಇಲ್ಲಿ 55ರಿಂದ 76 ಮರಿಗಳು ಕೂಡ ಇದ್ದಾವೆ. ಸೊ ಹಾಗೆ ಈ 1.5 ಎಕರೆ ಗದ್ದೆನಲ್ಲಿ ಕಳೆದ ಬಾರಿ ಇವರು 72 ಚೀಲ ಇಳುವರಿಯನ್ನು ತೊಗೊಂಡಿದ್ರು. ಆದರೆ ಈ ಸರಿ 85ರಿಂದ 90 ಚೀಲವರೆಗೂ ಕೂಡ ಇಳುವರಿ ಬರೋಂಥ ಒಂದು ನಿರೀಕ್ಷೆ ಇದೆ. ಭಾಳ ಅದ್ಭುತವಾದಂಥ ರೀತಿಯಲ್ಲಿ ಸೆಟ್ಟಿಂಗ್ ಆಗಿದೆ. ಭಾಳ ಇಂಪಾರ್ಟೆಂಟ್ ಅಂದರೆ ಸ್ನೇಹಿತರೆ, ಇದುವರೆಗೂ ಕೂಡ ಯಾವುದೇ ರೀತಿಯಲ್ಲಿ ಹುಳುಗಳಿಗಾಗಲಿ ಅಥವಾ ಫಂಗಸ್ಗಾಗಲಿ ವೈರಸ್ಗಾಗಲಿ ಯಾವುದೇ ರೀತಿಯಲ್ಲಿ ಕೂಡ ಇವರು ಸ್ಪ್ರೇ ಮಾಡಿಲ್ಲ. ಕಳೆದ ಬಾರಿ ಇವರು 28,000 ರೂಪಾಯಿನ ಖರ್ಚು ಮಾಡಿದರು ಔಷಧಿಗಳಿಗೆ ಮಾತ್ರ. ಸೊ ಗೊಬ್ಬರ ಮತ್ತು ಔಷಧಿಗಳಿಗೆ ಸಲುವಾಗಿ ಈ 1.5 ಎಕರೆನಲ್ಲಿ. ಆದರೆ ನಮ್ಮ MLC ಉತ್ಪನ್ನಗಳನ್ನು ಸೇರಿ ಸ್ವಲ್ಪ ಕೆಮಿಕಲ್ನೂ ಕೂಡ ಸೇರಿ ಈ ವರ್ಷ 16ರಿಂದ 18,000 ರೂಪಾಯಿ ಒಳಗಡೆ ಖರ್ಚು ಬಂದಿದೆ ಅಂತ ಹೇಳ್ತಾ ಇದ್ದಾರೆ. 8ರಿಂದ 9,000 ರೂಪಾಯಿ ಖರ್ಚು ಕಡಿಮೆ ಆಗಿದೆ, ಜೊತೆಗೆ ಹೆಚ್ಚಿನ ಇಳುವರಿ ತೆಗಿಲಿಕ್ಕೂ ಕೂಡ ಅವಕಾಶ ಆಗಿದೆ ಅಂತ ಹೇಳ್ತಾ ಎಲ್ಲರೂ ಕೂಡ ನಮ್ಮ MLC ಉತ್ಪನ್ನಗಳನ್ನ ಬಳಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಕಟ್ ಮಾಡಿ.